ಈ ಅಹಿಂಸೆ ಮತ್ತು ಈ ಅಹಿಂಸೆ ಮತ್ತು ಶಾಂತಿ ಅನ್ನೋದೇನಿದೆ ಅಲ್ಲ, ಅದು ಸುಸ್ಪಷ್ಟವಾಗಿ ನಮ್ಗೆ ಕಾಣಿಸ್ತಾ ಇರುತ್ತೆ. ಹಿಂಸಾತ್ಮಕ ಅನ್ನೋದು ಒಂದು ಬುನಾದಿಗಳ ಮೇಲೆ ನೋಡಿ, ಹಿಂಸಾತ್ಮಕ ಬುನಾದಿಗಳ ಮೇಲೆ ಇಸ್ಲಾಂ ಮತದ ನಿರ್ಮಾಣನೆ ಏನಾದ್ರೂ ಆಗಿದ್ರೆ 2800 ವರ್ಷಗಳಿಂದ ಅದೇನಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ಯಾವುದೇ ಒಂದು ಹಿಂಸೆದು ಇರೋದಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಇಸ್ಲಾಂ ಅನ್ನೋದು ಆವಿರ್ಭವಿಸಿದ ಪ್ರಾಂತ್ಯ ಆ ಟೈಮ್ಗಳಲ್ಲಿ ಭೌಗೋಳಿಕ ಪರಿಸ್ಥಿತಿ ಆಗ ಮಾಂಸಾಹಾರ ತಿನ್ನೋ ಅನಿವಾರ್ಯ ಆಗ್ಬಿಟ್ಟಿತ್ತು. ಯಾಕಂದ್ರೆ ಅಲ್ಲಿ ಬೇರೆ ಏನು ಇರ್ಲಿಲ್ಲ ಅಂತ. ಆಗ ಅವರ ಪ್ರಾಥಮಿಕ ಉದ್ದೇಶ, ಆದ್ರೆ ಇಸ್ಲಾಂನ ಒಂದು ಪ್ರಾಥಮಿಕ ಉದ್ದೇಶ ಅಹಿಂಸೆ ಮತ್ತು ಶಾಂತಿ. ಜೀವನದ ಒಂದು ಎಷ್ಟು ಜೀವನದಲ್ಲಿ ಕೋನಗಳು, ಸಕಾರಾತ್ಮಕ ಕೋನಗಳಿವೆಯೋ ಅವೆಲ್ಲವೂನು ಈ ಅಹಿಂಸೆಯ ಒಂದು ಪಾದದ ಕೆಳಗೆ ಬರುತ್ತದೆ. ಅಹಿಂಸೆ ಅನ್ನೋದು ಸಾತ್ವಿಕತೆಗೆ ಜನ್ಮವನ್ನ ಕೊಡುವ ತಾಯಿ ಅಂತಹದ್ದು. ಈ ದಿನ ಮನುಷ್ಯನಲ್ಲಿ ಎಷ್ಟಾದರೆ ಹಿಂಸೆ ಅನ್ನೋದು ಬೆಳೆದಿದೆಯೋ, ನಿಜವಾಗ್ಲೂ ಎಲ್ಲ ದೇಶದಲ್ಲಿ ಸಹನು ಅವ್ರ ಹತ್ರ ನೋಡಿ, ಎಲ್ಲ ಕಡೆ ಇದೆ ಅಲ್ವಾ, ಎಲ್ಲ ಕಡೆ ಇರೋ ಸಲುವಾಗಿ ಆ ದೇಶಗಳಲ್ಲೆಲ್ಲ ಅದಕ್ಕೆ ಪ್ರತಿರೂಪವಾಗಿರ್ತಕ್ಕಂತಹ ಅಣ್ವಾಯುಧಗಳು, ಅಣು ಬಾಂಬುಗಳು, ಕ್ಷಿಪಣಿಗಳು, ಮಾರಣಾಂತಿಕ ಒಂದು ಆಯುಧಗಳು, ಅವೆಲ್ಲ ಕೂಡ ಎಷ್ಟಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಹಿಂಸೆ ಇದೆ ಅಂತ ಅರ್ಥ. ಇದು ಸಾಮೂಹಿಕ ಮಾನವ ಹಿಂಸಾ ಪ್ರವೃತ್ತಿಗೆ ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಆಗುತ್ತೆ. ನೈತಿಕತೆ ಮತ್ತು ಆಧ್ಯಾತ್ಮಿಕತೆ ಸೇರಿರುವ ಈ ಮತಕ್ಕೆ ಅಹಿಂಸೆ ಅನ್ನೋದೇ ಪ್ರಾಥಮಿಕ ಭೂಮಿಕೆ. ನೋಡಿ, ಯಾವುದೇ ಧರ್ಮದಲ್ಲಿ ನೈತಿಕ ಮೌಲ್ಯಗಳನ್ನೋದು ಇರ್ಬೇಕು, ಇದ್ದಾಗಲೇನೆ ಅದು ಧರ್ಮ ಮತ ಅಂತ ಕರೀತಾರೆ. ನೈತಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡು ಸೇರಿ ಇರುವುದೇ ಅಹಿಂಸೆ. ಅಹಿಂಸೆ ಅನ್ನೋದೇ ಒಂದು ಪ್ರಾಥಮಿಕ ಭಾಷೆ. ಆ ಅಹಿಂಸೆ ಮೇಲೆ ಇವು ನಿಂತಿರುತ್ತೆ. ಬುನಾದಿ ಅಹಿಂಸೆನೇ ಆಗಿರುತ್ತೆ. ನೋಡಿ, ಅವ್ರು ಹೇಳ್ತಾ ಇರೋದು ನೈತಿಕತೆ ಅಂದ್ರೆ ಮೌಲ್ಯಾಧಾರಿತ ಮತ್ತು ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಅಲ್ವೇ, ಇವೆರಡು ಹೇಳ್ತಾ ಇರೋದು. ಇವೆರಡು ನಿಂತಿರ್ಬೇಕಂದ್ರೆ ಅದು ಒಂದು ಅಹಿಂಸೆ ಮೇಲೆನೆ ನಿಂತಿರ್ಬೇಕು. ದುಃಖದ ಸ್ಥಿತಿಯಿಂದ ನಮ್ಮನ್ನ ಮುಕ್ತಿ ಅಂದ್ರೆ ಲಲ್ಫಲ್ಲಾಹ್ ಅಂತ ಕರೀತಾರಂತೆ ಅವ್ರು. ಆ ಸ್ಥಿತಿ ಅಂದ್ರೆ ಮುಕ್ತಿಯ ಸ್ಥಿತಿವರೆಗೆ ಏನಾದರೆ ಸೇರಿಸುತ್ತದೆಯೋ ಅದರ ಹೆಸರೇ ಮತ ಅಂದ್ರೆ ಅದಕ್ಕೆ ನೋಡಿ ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ನೋಡಿ. ಪತ್ರಿ ಸರ್ ಅದಕ್ಕೆ ಶಾಕಾಹಾರವೇ ನಮ್ಮ ಮತ ಅಂತ ಕರ್ತಿದ್ದಾರೆ. ಶಾಕಾಹಾರ ಮತ, ಅದಕ್ಕೆ ಶಾಕಾಹಾರ ತಿಂತಾ ಇದ್ರೆ ಆ ಮುಕ್ತಿ ಮಾರ್ಗದ ಕಡೆಗೆ ನಾವು, ಅಂದ್ರೆ ಬಿಡುಗಡೆಯ ಕಡೆಗೆ ನಾವು ಪ್ರಯಾಣ ಮಾಡ್ತೀವಿ ಅಂತ. ಲಾ ಇಲ್ಲಾ ಹಂಗಂದ್ರೇನು? ಮೊಹಮ್ಮದ್ ಪ್ರವಕ್ತರವರು ಬಹಳ ಆಳವಾದ ಅಧ್ಯಯನ ಮಾಡಿದ್ದಾರೆ. ಅವಗಾಹನ ಸ್ಥಿತಿಯಿಂದ ಅವರು ಇಸ್ಲಾಂನ ಒಂದು ಆಹಾರದ ನಿಯಮಗಳನ್ನ, ವ್ಯವಹಾರಗಳನ್ನ ಇವರು ತಗೊಂಡ್ ಬಂದಿದ್ದಾರೆ. ಅದರಲ್ಲಿ ಪ್ರಾಥಮಿಕ ರೂಪ ಲಾ ಇಲ್ಲಾ ಅನ್ನುವ ಒಂದು ಮಹಾವಾಕ್ಯ. ಇಸ್ಲಾಂ ಮತದ ಒಂದು ಪ್ರಾಥಮಿಕ ಬುನಾದಿ ಅದೇ ಆಗಿದೆ. ಅಂದ್ರೆ ಅಲ್ಲಾಹ್ ಸೃಷ್ಟಿಕರ್ತ ಸ್ವರೂಪವಾದ ಆತ್ಮ. ನೋಡಿ, ಅಲ್ಲಾಹ್ ಅಂದ್ರೆ ಸೃಷ್ಟಿಕರ್ತ ಸ್ವರೂಪವಾದ ನಮ್ಮ ಆತ್ಮಕ್ಕೆ ಅಲ್ಲಾಹ್ ಅಂತ ಕರೀತಾರಂತೆ. ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತ ಅವ್ರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನಾವ್ ಅದೇನೋ ಒಂದ್ ದೇವ್ರು ಅಲ್ಲ ಅಂದ್ರೆ ಬೇರೆ ಇನ್ನೇನು ಅನ್ಕೊಳ್ತೀವಿ. ಅಲ್ಲ ಅಂದ್ರೆ ಆತ್ಮ. ಪದ ಜಾಲ ಬೇರೆ ಇರ್ಬೋದು, ಆದ್ರೆ ಎಲ್ಲ ಒಂದೇ. ಅದು ಸರಿಯಾದ ಅಧ್ಯಯನ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಸರಿಯಾದ ಹೇಳಿಕೆಗಳಿದ್ದಾಗ ಅದು ಒಬ್ರ ಬಾಯಿಂದ ಬಂದು ಅದ್ ಬೇರೆ ಏನೇನೋ ಆಗ್ಬಿಟ್ಟಿರುತ್ತೆ. ಅಷ್ಟು ಬಿಟ್ರೆ ಅವ್ರೆಲ್ಲಾರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದು ಬಿಟ್ರೆ ಬೇರೆ ಇನ್ನೇನ್ ಇಲ್ಲ ಇದರ ಅರ್ಥ ಅನ್ನೋದನ್ನ ಅವ್ರು ತಿಳಿಸ್ತಾ ಇದ್ದಾರೆ. ಅಹಿಂಸೆಯ ಒಂದು ಪ್ರಾಥಮಿಕ ಬುನಾದಿ ಅಂದ್ರೆ ಏಕತ್ವ, ಎಲ್ಲ ಒಂದೇ. ವಿಭಜನೆ ಎಲ್ಲಿರುತ್ತೋ ಅಲ್ಲಿ ಹಿಂಸೆ ಅನ್ನೋದು ಇರುತ್ತೆ. ಹಿಂಸೆ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಬೇರೆ, ಪಕ್ಕದವನು ಬೇರೆ, ನನ್ನ ದೇಶ ಬೇರೆ, ಪಕ್ಕದ ದೇಶ ಬೇರೆ, ನನ್ನ ಮತ ಬೇರೆ, ನಿನ್ನ ಮತ ಬೇರೆ ಅನ್ನುವ
ಒಂದು ಪ್ರಬಲವಾಗಿರ್ತಕ್ಕಂತಹ ಒಂದು ವಿಭಜನೆ ತತ್ವದಿಂದ ಮನುಷ್ಯರ ಮಧ್ಯೆ, ದೇಶಗಳ ಮಧ್ಯೆ ಈ ದಿನ ಭೂಮಿಯ ಮೇಲೆ ಎಷ್ಟು ಹಿಂಸೆ ನಡೀತಾ ಇದೆಯೋ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಬೇರೆ ಬೇರೆ ಅನ್ನೋ ವಿಷಯಗಳಲ್ಲಿ ಇಷ್ಟು ತರ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಅನೇಕ ಮಂದಿ ದೇವರುಗಳಿದ್ದಾರೆ ಅನ್ನೋದು ಒಂದು ಅಸತ್ಯ. ಆ ಅಸತ್ಯದಿಂದ ವಿಭಜನ ತತ್ವವೇ ಹುಟ್ಟಿ ಬಂದಿದೆ. ಈ ವಿಭಜನ ತತ್ವದಿಂದ ಹಿಂಸೆ ಅನ್ನೋದು ಹುಟ್ಟಿ ಬಂದಿದೆ. ಅಂದ್ರೆ ಹುಟ್ಟಿ ಬಂದಿದೆ ಅನ್ನಕ್ಕಿಂತ ಅದು ಪ್ರಬಲವಾಗ್ತಾ ಇದೆ. ಅದಕ್ಕೆ ಮಹಮ್ಮದ್ ಪ್ರವಕ್ತ ಅವರು ಲಾ ಇಲ್ಲಾಹ ಇಲ್ಲಲ್ಲಾಹ್ ಅನ್ನೋ ಏಕತ್ವ ಸತ್ಯವನ್ನ ನೋಡಿ, ಹಂಗಂದ್ರೆ ಲಾ ಇಲ್ಲಾಹ ಇಲ್ಲಲ್ಲಾಹ್ ಅಂದ್ರೆ ಏಕತ್ವ ಸತ್ಯವನ್ನ ಪ್ರಚಾರ ಮಾಡಿ ಹಿಂಸೆಗೆ ಕಾರಣ ಆಗದೆ ಇರೋ ಹಾಗೆ ಮಾಡಿದ್ದಾರೆ. ಇದೇ ಇಸ್ಲಾಂನಲ್ಲಿ ಅಹಿಂಸೆಯ ಒಂದು ಮೂಲ ಬೀಜ. ಅವರು ಹೆಜ್ಜೆ ಹೆಜ್ಜೆಗೂ ಅಹಿಂಸೆ ಬಗ್ಗೆನೇ ಹೇಳ್ತಾ ಇದ್ದಾರೆ. ನಮಾಜ್, ಪ್ರಾರ್ಥನೆ, ನಿಜಕ್ಕೂ ಈ ಪದ ಅರಬಿಕ್ ನಲ್ಲಿರುವ ನವಾಜ್ ನೋಡಿ, ಅರಬಿಕ್ ಭಾಷೆನಲ್ಲಿರುವ ನವಾಜ್ ಅನ್ನುವ ಧಾತುವಿನಿಂದ ಹುಟ್ಟಿದೆ. ನಮ್ ಆವಾಜ್ ಶಬ್ದ ಇಲ್ಲದೆ ಅಂದ್ರೆ ನಮ್ ಆವಾಜ್ ಅಂದ್ರೆ ಶಬ್ದವಿಲ್ಲದೆ ಅಂತ ಅರ್ಥ. ಎರಡು ರೀತಿಯ ಶಬ್ದಗಳು ಇವೆ. ಒಂದು ಬಾಯಿಯಿಂದ ಮಾಡುವ ಶಬ್ದ, ಎರಡು ಮನಸ್ಸಿನಿಂದ ಮಾಡುವ ಶಬ್ದ. ನೋಡಿ, ಎಲ್ಲೆಲ್ಲಿಗೆ ಹೋದ್ರು ಮತ್ತೆ ಪತ್ರಿಸಾರು ಬಹಳ ಸರಳವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವ್ರು ಒಂದೊಂದು ಮೀನಿಂಗ್ ಹೇಳಿ ತಿಳಿಸ್ಕೊಡ್ತಾರೆ ಅಷ್ಟೇ. ಎರಡು ಮನಸ್ಸು ಮಾಡೋ ಶಬ್ದ, ಬಾಯಿ ಮಾಡೋ ಶಬ್ದ. ಈ ಮನಸ್ಸು ಮಾಡೋ ಶಬ್ದ ಅಂದ್ರೆ ಆಲೋಚನೆಗಳು. ಈ ಎರಡನ್ನು ಸ್ವಲ್ಪ ಸಮಯದವರೆಗೂ ನಿಲ್ಲಿಸಿಡೋದು. ಸ್ವಲ್ಪ ಸಮಯದವರೆಗೂ ನಿಲ್ಲಿಸಿಡೋದನ್ನ ನಮಾಜ್ ಅಂತ ಅಂದ್ರೆ ಒಂದು ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ನೋಡಿ, ಪ್ರಾರ್ಥನೆ ಅಂದ್ರೆ ಇಲ್ಲಿ ಚೆನ್ನಾಗ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಪ್ರಾರ್ಥನೆ ಅಂದ್ರೆ ನಾವೇನೋ ಬೇಡ್ಕೊಳ್ಳೋದಲ್ಲ, ಅದು ಧ್ಯಾನನೇ. ಈಗ ಆ ಪದಗಳ ಒಂದು ಅಂತರಾರ್ಥ ಬೇರೆನೆ ಮಾಡ್ಬಿಟ್ಟಿದ್ದಾರೆ. ಅಂತರಾರ್ಥ ಒಂದೇ ಇರುತ್ತೆ, ಆದ್ರೆ ಅದು ಗೊತ್ತಿಲ್ಲ ಅಲ್ವೇ, ಅದು ಬೇರೆನೆ ಮಾಡ್ಬಿಟ್ಟಿರೋ ಸಲುವಾಗಿ ಈಗ ಧ್ಯಾನ, ಉಸಿರಿನ ಮೇಲೆ ಗಮನ ಅನ್ನೋದು ಬಂದಿದೆ. ಮತ್ತೆ ಸಹಜ ಉಸಿರಾಟದ ಮೇಲೆ ಗಮನ ಅನ್ನೋದೇ, ಶ್ವಾಸದ ಮೇಲೆ ಗಮನ ಅನ್ನೋದು ಬಂದಿರೋ ಸಲುವಾಗಿ ಇಲ್ಲಿವರೆಗೂ ಇವೆಲ್ಲ ಬೇರೆ ತಪ್ಪು ರೀತಿನಲ್ಲಿ ಅರ್ಥಗಳನ್ನೋದು ಬಂದ್ಬಿಟ್ಟಿದೆ ಅಷ್ಟೇ. ಅದಕ್ಕೆ ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ಎರಡನ್ನು ಸ್ವಲ್ಪ ಸಮಯದವರೆಗೂ ನಾವು ನಿಲ್ಲಿಸಿಡೋದನ್ನ ನಮಾಜ್ ಅಥವಾ ಪ್ರಾರ್ಥನೆ ಅಂತ ಕರೀತಾರೆ. ಅಸಲಾಮು ವ ಅಲೈಕುಂ, ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ಇಸ್ಲಾಂನ ಒಂದು ಮೊತ್ತವಾಗಿ ಅವೆಲ್ಲ ಅದರ ಮೊತ್ತ ನಿರ್ಮಾಣವನ್ನ ನಾವು ಸೇರಿಸಿ ನೋಡಿದಾಗ ಏನಂತ ಹೇಳ್ತಾರೆ, ನೀನು ಜೀವಿಸು ಮತ್ತು ಹಾಗೆಯೇ ಸಮಸ್ತವನ್ನು, ಸರ್ವವನ್ನು ಜೀವಿಸಲು ಬಿಡು. ನೋಡಿ, ಜೀವಿಸಲು ಬಿಡು. ಜೀಸಸ್ ಏನ್ ಹೇಳ್ತಾರ ಅದು ಎಲ್ಲ ಕಡೆ ಎಲ್ಲಾರು ಹೇಳೋದು ಅದೇ. ಅದನ್ನ ಕರೆಕ್ಟ್ ಆಗಿ ಅಧ್ಯಯನ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಇವರು ಮುಜಫರ್ ಹುಸೇನ್ ಅವರು ಬಹಳ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇದರ ಬಗ್ಗೆ. ಅನ್ನುವ ಕರ್ಮ ವಚನವನ್ನ ಅಂತಃಕರಣವಾಗಿ ಸ್ವೀಕರಿಸುವುದನ್ನು ಕೂಡ ಮತವೇ ಅಂತ ಹೇಳಬಹುದು. ಇದು ಯಾವಾಗ್ಲೂ ಸಂಭವ ಆಗುತ್ತೆ ಅಂದ್ರೆ ತಾನು ಕರ್ಮತಃ ಅಹಿಂಸಾವಾದಿ ಆದಾಗ ಮಾತ್ರನೇ ಆ ಮನುಷ್ಯ ನಿಜವಾದ ಮತಸ್ಥನು. ಇದನ್ನೇ ಸಲಾತ್ ಅಂತ ಕರೀತಾರೆ. ಅಂದ್ರೆ ನಿಜವಾದ ಮತಸ್ಥ ಯಾವಾಗ ಆಗ್ತಾನೆ, ಅವನ ಒಂದು ಕರ್ಮ ವಚನವನ್ನ ಅಂತಃಕರಣವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಏನಂತೀವಿ ನಾವು, ಕಾಯ ವಾಚ ಮನಸ್ಸು ಅಂತ ಕರಿತೀವಲ್ವೇ, ಇದನ್ನೇ ಸಲಾತ್ ಅಂತ ಕರೀತಾರೆ. ಇದರಿಂದ ಒಬ್ಬ ಮನುಷ್ಯ ನಮಗೆ ಎದುರಾದಾಗ ಸಲಾಂ ಅಂತೀವಲ್ವೇ, ಹಂಗೆ ಸಲಾತ್ ಎದುರಾದಾಗ ಅಸ್ಸಲಾಮುಕ ಅಲೈಕುಂ, ಅಸ್ಸಲಾಮುವ ಅಲೈಕುಂ, ಸಲಾಮುವ ಅಲೈಕುಂ ಅಂತ ಹೇಳ್ಬಿಟ್ಟು ಅವರು ಹೇಳೋದು ಆಗುತ್ತೆ. ಅಂದ್ರೆ ಎಲ್ಲರಿಗೂ ಸಲಾಂ ಅಂದ್ರೆ ನನ್ನ ಎದುರುಗಡೆ ಇರೋವ್ರಿಗೆ ಸಹನು ನಮಸ್ಕಾರ ಹೇಳೋ ಸಲುವಾಗಿ ಇದನ್ನ ಪದಗಳನ್ನ ಬಳಸ್ತಾರೆ. ಅದಕ್ಕೆ ನಾವಿಬ್ಬರು ಜೇವಿಂಚನಿಸ್ತಾನು ನೋಡಿ, ಹಂಗಂದ್ರೆ ನಮ್ಮಿಬ್ಬರನ್ನು ಜೀವಿಸಲು ಬಿಡ್ತೀನಿ, ನಾನು ಭದ್ರವಾಗಿ ಇರಿಸ್ತೀನಿ,
ನಾವು ಧಾರ್ಮಿಕ ಆಧ್ಯಾತ್ಮಿಕ ಪುರೋಭಿವೃದ್ಧಿಗೆ ಸಹಕಾರ ಕೊಡ್ತೀನಿ ಅಂತ ಇದರ ಅರ್ಥ. ಅಸಲಾಮು ವಾಲೈಕುಮ್ ಅಂದ್ರೆ ಬರೀ ನಮಸ್ಕಾರ ಹೇಳ್ಕೊಳ್ಳೋದಲ್ಲ. ನಮಸ್ಕಾರ ಅಂದ್ರೇನೆ ನನ್ನಲ್ಲಿ ಏನಿದೆ ನಿನ್ನಲ್ಲಿ ಅದೇ ಇದೆ ಅಂದ್ರೆ ನಿನಗೂ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಹೇಳ್ತಾ ಇರೋದು. ಇದರಲ್ಲಿ ಮೂಲ ಬೀಜವೇ ಅಹಿಂಸೆ. ನಾನು ಹಿಂಸೆಯನ್ನ ಸೃಷ್ಟಿಸನು ಅನ್ನುವ ಪರೋಕ್ಷವಾಗಿ ಈ ಬೀಜದಲ್ಲಿ ಇದು ತುಂಬಿದೆ ನೋಡಿ. ಪರೋಕ್ಷ ಬೀಜ ಅದು. ಇಸ್ಲಾಂ ಅನ್ನುವುದು ರಕ್ಷಣೆ, ಶಾಂತಿ, ಭದ್ರತೆಗಳ ಸಂದೇಶಗಳ ಮತ, ಭದ್ರತಾ ಸಂದೇಶಗಳ ಮತ. ಆದರೆ ಇದನ್ನ ಪ್ರಪಂಚದ ತೆರೆಯ ಮೇಲೆ ಇದನ್ನ ನೋಡಿ ಅವ್ರು ಎಷ್ಟ್ ಚಂದ ಹೇಳ್ತಾ ಇದಾರೆ. ಇಸ್ಲಾಂ ಅನ್ನೋದು ರಕ್ಷಣೆ, ಶಾಂತಿ, ಭದ್ರತೆ, ಈ ಸಂದೇಶಗಳ ಸಾರಾಂಶ ಆ ಮತ ಹೇಳ್ತಾ ಇದೆ. ಆದ್ರೆ ಇದನ್ನ ಪ್ರಪಂಚದ ತೆರೆಯ ಮೇಲೆ ತರಲಿಕ್ಕೆ ಅವರಿಗೆ ಆಗ್ಲಿಲ್ಲ. ಮೊಹಮ್ಮದ್ ಪ್ರವಕ್ತರವರು ಕುರಾನನ್ನ ಮಾಧ್ಯಮ ಮಾಡಿಕೊಂಡು ವಿಶ್ವದ ಒಂದು ರಹಸ್ಯಗಳನ್ನ ಬಯಲು ಮಾಡ್ತಾ ಅಂದ್ರೆ ಅವಗತಪಡಿಸ್ತು, ಹೊರಗಡೆ ಹಾಕ್ತಾ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಪ್ರವಚಿಸ್ತಾ ಇದ್ರು. ಅಲ್ಲಾಹ್ ಹೂ ಅಕ್ಬರ್ ಅಂದ್ರೆ ವಸುದೈಕ ಕುಟುಂಬವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹಿಂಸೆಗೆ ದಾರಿ ಮಾಡ್ಕೊಳ್ಳಾರ್ದಂಗ ಇರೋ ಸಲುವಾಗಿ ಇದರ ಬುನಾದಿಯನ್ನ ಅವರು ಹಾಕಿದ್ದಾರೆ. ಇದರ ಮೇರೆಗೆ ಅವರು ಎಂತಹ ಅಹಿಂಸಾ ಜೀವನ ವಿಧಾನವನ್ನ ಆಚರಿಸಿದ್ದಾರೋ ನಮಗೆ ತಿಳಿಯುತ್ತೆ. ಸೃಷ್ಟಿಕರ್ತ ಸ್ವರೂಪವಾದ ಆತ್ಮ ಅನ್ನೋದೇ ಎಲ್ಲಕ್ಕಿಂತ ದೊಡ್ಡದು, ಶ್ರೇಷ್ಠತರವಾಗಿರೋದು. ಅದೇ ಭಗವತ್ ಸ್ವರೂಪ ಅನ್ನುವ ಸತ್ಯವನ್ನ ಅವರು ನಮ್ಗೆ ಬೋಧನೆ ಮಾಡಿದ್ದಾರೆ. ಸಮಸ್ತವು ಪರಮಾತ್ಮನಾಗಿರುವ ಅಲ್ಲಾನ ಒಂದು ಸ್ವರೂಪವೇ ಅನ್ನುವ ಒಂದು ನೆನಪು ಮಾನವನಿಗೆ ಉಂಟಾದಾಗ, ಸ್ಮೃತಿ ಮಾನವನಿಗೆ ಉಂಟಾದಾಗ ಇನ್ನು ಯಾವುದನ್ನು ಅದು ನಷ್ಟಪಡಿಸದು. ಅಂದ್ರೆ ನಮ್ಗ್ ಉಂಟಾಗ್ಬೇಕಂದ್ರೆ ಫಸ್ಟ್ ನಮ್ಮೊಳಗ್ ನಾವ್ ಹೋಗ್ಬೇಕು. ಯಾರನ್ನು ಸಾಯಿಸೋದಿಲ್ಲ, ಬಾಧಿಸೋದಿಲ್ಲ, ಯಾವುದಕ್ಕೂ ಹಿಂಸೆಯನ್ನ ಉಂಟು ಮಾಡೋದಿಲ್ಲ. ಯಾವಾಗ ತನ್ನೊಳಗ್ ಹೋಗ್ತಾನೆ ತಾನು ತಿಳ್ಕೊಂತಾನೆ. ಅಧ್ಯಯನೇ ಮಾಡ್ಲಿಲ್ಲ ಅಂದ್ರೆ ಹೆಂಗ ತಿಳ್ಕೊಂತಾನೆ? ಅವನಿಗೆ ತಿಳಿಲಿಕ್ಕಾಗದಿಲ್ಲ. ಅಹಿಂಸೆಯ ಒಂದು ಮತ್ತೊಂದು ಅದ್ಭುತ ಪ್ರಭುತ್ವವೇ ಅಲ್ಲಾಹ್ ಓ ಅಕ್ಬರ್ ಅಂತ ಹೇಳ್ಬಿಟ್ಟು. ರಂಜಾನ್ ಅಂದ್ರೆ ನೋಡಿ, ರಂಜಾನ್ ಅಂದ್ರೆ ಆತ್ಮ ಪುನರುಜ್ಜೀವನ ಅಂತ ಕರಿತಾ ಇದ್ದಾರೆ. ಮೊಹಮ್ಮದ್ ಪ್ರವಕ್ತರವರು ತಿಂಗಳ ಕಾಲ ಕಾಬಾ ಅನ್ನುವ ಗುಹೆಯಲ್ಲಿ ಅವರು ಅನ್ನ ಪಾನೀಯಗಳನ್ನ ಪೂರ್ತಿಯಾಗಿ ಬಿಟ್ಟು ಮನಸ್ಸನ್ನ ಅವರು ನಫ್ಸ್ ಅಂದ್ರೆ ಖಾಲಿ ಮಾಡೋದು, ಚಿತ್ತ ಭ್ರಮೆಗಳಿಂದ ಉಪವಾಸ ಹೊಂದುವುದು. ಅಲ್ಲಾಹ್ ಅಂದ್ರೆ ಸೃಷ್ಟಿಕರ್ತ ಚೈತನ್ಯದೊಂದಿಗೆ ಅಂದ್ರೆ ಆತ್ಮದೊಂದಿಗೆ ಮಹಾಪರಿಪೂರ್ಣವಾಗಿ ರಾಜಿ ಅಂದ್ರೆ ಮಹಾಪರಿಪೂರ್ಣ ಅನುಸಂಧಾನತೆ, ಸರೆಂಡರ್ನೆಸ್ ಅಂತಾರಲ್ಲ, ಅಂದ್ರೆ ಅದ್ರೊಳಗ ಅನುಸಂಧಾನ ಆಗ್ತಕ್ಕಂಥದ್ದು. ಅವ್ರು ಅದನ್ನ ಹೊಂದಿದ್ದಾರೆ. ಇದನ್ನೇ ಇಸ್ಲಾಂನಲ್ಲಿ ಮೋಕ್ಷ ಅಂದ್ರೆ ಲಲ್ಫಲ್ಲಾ ಅಂತ ಹೇಳ್ಬಿಟ್ಟು ಕರೀತಾರೆ. ಅರೇಬಿಕ್ ನಲ್ಲಿ ರಮದ ಅಂದ್ರೆ ಸಹಿಂಚಬಡುತ್ತು, ಭಸ್ಮಂ చేయబడుతు, ಜ್ವಲಿಂಚೆ ಕಾಂತಿಗ ಮಾರಡಂ. ನೋಡಿ, ಅಲ್ಲಿ ನಾವೇನ್ ನೋಡ್ಬೇಕೋ ಅದು ನಮಗೆ ಏನೇನು ಭಸ್ಮ ಆಗ್ಬೇಕೋ ಅದೆಲ್ಲ ಭಸ್ಮ ಆದ್ಮೇಲೆ ಅಲ್ಲಿ ಜ್ವಲಿಸುವ ಕಾಂತಿ ಅನ್ನೋದು ಉಂಟಾಗ್ತಾ ಇರುತ್ತೆ. ಅದರ ಅರ್ಥ ಈ ಪದದಿಂದಾನೇ ರಂಜಾನ್ ಅನ್ನೋದು ಬಂದಿದೆ. ಆ ಒಂದು ರಮದಾನ್ ಅನ್ನುವ ಶಬ್ದ ಬಂದಿದೆ. ದಹಿಸುವುದಕ್ಕೆ ಮನುಷ್ಯನಲ್ಲಿ ಏನೂ ಇಲ್ಲ, ಇದ್ರೆ ಅದು ಇರೋದು ಒಂದು ಹಿಂಸಾ ಪ್ರವೃತ್ತಿ ಮಾತ್ರವೇ. ಆ ಹಿಂಸಾ ಪ್ರವೃತ್ತಿಯ ಒಂದು ಮೂಲ ಬೀಜವಾಗಿರ್ತಕ್ಕಂತಹ ಅಜ್ಞಾನವನ್ನ ಭಸ್ಮ ಮಾಡ್ಬೇಕು. ಆಗಲೇ ನಾವು ಜ್ವಲಿಸುವ ಕಾಂತಿಗಳಾಗಿ ಪರಿಶುದ್ಧಾತ್ಮವಾಗಿ ಬದಲಾಗ್ತೇವೆ. ಆಗಲೇ ನಾವು ಆ ಸೃಷ್ಟಿಕರ್ತನ ಸ್ವರೂಪ ಆಗಿರುವ ಅಲ್ಲಾಹರೊಂದಿಗೆ ರಾಜಿ ಮಾಡ್ಕೊಂತೀವಿ ನಾವು. ಒಂದು ತಿಂಗಳು ಸುದೀರ್ಘ ಧ್ಯಾನ ಇಲ್ಲಿ ಸಲಾತ್ ಅಂದ್ರೆ ಧ್ಯಾನದಲ್ಲಿ ಕಳೆದ
ನೋಡಿ, ನಾವು ಒಂದು ತಿಂಗಳು ರಂಜಾನ್ ಅಂತ ಏನ್ಬಿಟ್ಟು ಏನ್ ಕಳೀತಾರಲ್ವೇ, ಆ ರಂಜಾನ್ ನಲ್ಲಿ ನಾವು ಸಹ ನಮ್ಮಲ್ಲಿರುವ ಅಜ್ಞಾನವನ್ನ, ಹಿಂಸಾ ಪ್ರವೃತ್ತಿಯನ್ನ ದಹಿಸೋ ಹಾಗೆ ಮಾಡಿ ಅದು ಸುಟ್ಟು ಬೂದಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಮಾಡ್ಬೇಕಾಗಿರೋದೇ ಧ್ಯಾನದಲ್ಲಿ ಇದೇ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಜಕಾತ್, ದಾನ ಕೊಡೋದು ರಂಜಾನ್ ತಿಂಗಳಿನಲ್ಲಿ ಅವ್ರ ಹತ್ರ ಇರೋ ಸಂಪತ್ತಿನಲ್ಲಿ, ಅಂದ್ರೆ ನಮ್ಮ ಹತ್ರ ಏನ್ ಸಂಪತ್ತಿರುತ್ತೋ ಅದರಲ್ಲಿ ಸ್ವಲ್ಪ ಭಾಗವನ್ನ ಏನು ಇಲ್ದೇ ಇರತಕ್ಕಂಥವ್ರಿಗೆ ದಾನ ಮಾಡೋದನ್ನ ಜಕಾತ್ ಅಂತ ಕರೀತಾರೆ. ಭೌತಿಕ ಅಸಮಾನತೆಗಳಿಂದ ಆ ಏನು ಅಸಮಾನತೆಗಳನ್ನೋದು ಹುಟ್ಟಿದೆಯೋ ಅದರಿಂದ ವಾದ ಅನ್ನೋದು ಹುಟ್ಟುತ್ತೆ. ಆ ಆ ಬೇರೆ ಬೇರೆ ಭೇದ ಭಾವಗಳು ಅನ್ನೋದು ಬಂದಾಗ, ಈ ವಾದ ಅನ್ನೋದು ಬಂದಾಗ ಮತ್ತೆ ಹಿಂಸಾ ಪ್ರವೃತ್ತಿ ಅನ್ನೋದು ಬಂದು ಸೇರ್ಕೊಳ್ಳುತ್ತೆ. ಹಾಗೆ ನಾವು ಏನಾದರೆ ಕೊಡ್ತೇವೋ ಮತ್ತೆ ನಮ್ಗೆ ಅದೇ ತಿರುಗಿ ಬರುತ್ತದೆ ಅನ್ನುವ ಒಂದು ಕರ್ಮ ಸಿದ್ಧಾಂತಕ್ಕೆ ಬುನಾದಿ ಜಕಾತ್ ಮೂಲಕ ಪ್ರವಕ್ತರು ಹಾಕಿದ್ದಾರೆ. ಕೊಡುವುದರಲ್ಲಿ ನಮಗೆ ಏಕತ್ವ ಭಾವನೆ ಹುಟ್ಟುತ್ತದೆ. ಎಲ್ಲರೂ ನನ್ನವರೇ, ಎಲ್ಲರೂ ಅಲ್ಲಾಹ್ ಒಂದು ಚೈತನ್ಯದಿಂದ ಹುಟ್ಟಿದವರೇ ಅನ್ನುವ ಒಂದು ಏಕತ್ವ ಭಾವ ಜಾಲ ಅನ್ನೋದು ಹುಟ್ಟುತ್ತದೆ. ಸ್ವತಃ ಇಸ್ಲಾಂ ಅದರ ಆವಿರ್ಭಾವ ನೋಡಿ, ಸ್ವತಃ ಇಸ್ಲಾಂ ಎಲ್ಲಿ ಹುಟ್ಟಿದೆ, ಅದರ ಆವಿರ್ಭಾವ ನಡೆದ ಸ್ಥಳದ ಭೌಗೋಳಿಕ ಪರಿಸ್ಥಿತಿಗಳು ಮತ್ತು ಆ ವಾತಾವರಣ, ಅಲ್ಲಿ ಮರುಭೂಮಿಯಂತಹ ಪ್ರಾಂತ್ಯವಾಗಿತ್ತದು. ವ್ಯವಸಾಯ ಅನ್ನೋದು ಅಲ್ಲಿ ಇರ್ಲಿಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ಮಾಂಸಾಹಾರ ಅನಿವಾರ್ಯವಾಗ್ಬಿಡುತ್ತೆ ಅವ್ರಿಗೆ. ಆದರೆ ಇಸ್ಲಾಂನ ಪುನಾದಿ ಪೂರ್ತಿಯಾಗಿ ಅಹಿಂಸೆ ಮತ್ತು ಶಾಂತಿ ಅನ್ನುವ ನಿರ್ಮಾಣದ ಮೇಲೆ ನಡೆದಿದೆ. ನೋಡಿ, ಈಗ ಒಂದು ಗಡ್ಡೆ ಕಟ್ಟುವ ರೀತಿನಲ್ಲಿ ಮಂಜಿನ ಪ್ರದೇಶ ಇರುತ್ತೆ. ಅಲ್ಲಿ ನಾವು ಬೆಚ್ಚಗಿನ ಬಟ್ಟೆಗಳನ್ನ ಹಾಕೋಬೇಕು. ಆದರೆ ಅದೇ ಬಟ್ಟೆಗಳು ಭಗಭಗ ಅಂತ ಉರಿತಾ ಇರ್ತಕ್ಕಂತಹ ಒಂದು ಪ್ರದೇಶದಲ್ಲಿ, ಮರುಭೂಮಿಯಲ್ಲಿ ಹಾಕೊಳ್ಳಲ್ಲ. ಹಾಗೆ ಆ ಕಾಲದಲ್ಲಿ ಆ ಒಂದು ಪ್ರಾಂತ್ಯದಲ್ಲಿ ವ್ಯವಸಾಯ ಅನ್ನೋದು, ಶಾಕಾಹಾರ ಉತ್ಪತ್ತಿಗಳನ್ನೋದು ಬಹಳ ಕಡಿಮೆ, ಮಾಂಸಾಹಾರ ಅನಿವಾರ್ಯವಾಗುತ್ತೆ. ಆದರೆ ಈಗ ಸುಭಿಕ್ಷವಾಗಿದೆ, ಅನೇಕ ಶಾಕಾಹಾರ ಉತ್ಪತ್ತಿಗಳು ಲಭಿಸುತ್ತಿವೆ. ಈಗಲೂ ಸಹ ಮಾಂಸಾಹಾರದ ಮೇಲೆ ಆಧಾರ ಪಡ್ತೀವಿ ಅಂದ್ರೆ ನೋಡಿ, ಮರುಭೂಮಿಯಲ್ಲಿದ್ರೂ ಸಹಿತ ಒಂದು ಚಳಿಗಾಲದಲ್ಲಿ ಅಂದ್ರೆ ಮಂಜು ಪರ್ವತದಲ್ಲಿ ಹಾಕೊಂಡಂಗೇನೆ ಅರ್ಧ ಬಟ್ಟೆಗಳೇ ನಾವು ಹಾಕೊಂತೀವಿ ಅಂತ ಹೇಳಿದ್ರೆ ಇನ್ನು ಅದ್ರಲ್ಲಿ ನಾವು ಏನಂತ ಹೇಳ್ಬೇಕು ಹೇಳಿ ಅವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಷ್ಟು ಉದಾಹರಣೆ ನೀಟಾಗಿ ಕೊಟ್ಟು ತಿಳಿಸ್ಕೊಡ್ತಾ ಇದ್ದಾರೆ. ಖಲೀಫತುಲ್ ಅರಜ್, ಭೂಮಿಯ ಒಂದು ಪ್ರಹರಿ ಗೋಡೆ ನೋಡಿ. ಖಲೀಫತುಲ್ ಅರಜ್, ಭೂಮಿಯ ಒಂದು ಪ್ರಹರಿ ಗೋಡೆ. ಭೂಮಿ ಮೇಲೆ ಸಂಚರಿಸುವ ಮಾನವರನ್ನು ಖಲೀಫತುಲ್ ಅರಜ್ ಅಂತ ಕರೀತಾರೆ. ನೋಡಿ, ಭೂಮಿ ಮೇಲೆ ಸಂಚರಿ ಮಾಡ್ತಾ ಮಾನವರು, ನಾವು ಏನ್ ಮಾಡ್ತಾ ಇದೀವಲ್ವ, ನಮ್ ಖಲೀಫತುಲ್ ಅರಜ್ ಅಂತ ಕರೀತಾರಂತೆ. ಇದರ ಅರ್ಥ ಭೂಮಿಯ ಒಂದು ಪ್ರಹರಿ ಎಂದು ಅರ್ಥ. ಅಂದ್ರೆ ಮಾನವ ಜಾತಿ ಭೂಮಿಗೆ ಒಂದು ಕವಚ ಇದ್ದ ಹಾಗೆ. ಪ್ರಹರಿ ಅಂದ್ರೆ ಸುತ್ತಮುತ್ತಲಿರೋ ಕೋಟೆಯಂತೆ ಇರುವುದು ಅಂತ ಅರ್ಥ. ಈ ಭೂಮಿಯನ್ನ ಸುಂದರವಾಗಿ ಸಮತೋಲನವಾಗಿ ಇಡಬೇಕು ಅಂದ್ರೆ ಈ ಭೂಮಿ ಮೇಲೆ ಮಹಾ ಮನುಷ್ಯ ಅನ್ನೋನು ಧ್ಯಾನ ಮಾನವನಾಗಿ ಇರ್ಬೇಕು, ಮಹಾ ಮನುಷ್ಯನಾಗಿರ್ಬೇಕು ಅನ್ನುವ ಒಂದು ಅದನ್ನೇ ಪೋಷಣೆ ಮಾಡ್ಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಧ್ಯಾನ ಮಾನವನಾಗಬೇಕಂತ ಹೇಳ್ಬಿಟ್ಟು ಇವರು ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡ್ರಿ, ಪತ್ರಿ ಸಾರು ಇಟ್ಟಿರೋದು ಹುಟ್ಟಿದ್ದೇ ಏನಕ್ಕೋ, ಮಾಡ್ತಿದ್ದೆ ಏನಕ್ಕೋ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. నేను పుట్టిండేది ఏమిటికో చేస్తాండే పని ఏమిటికో. ಎದಕ್ಕಂದ್ರೆ ಅವ್ರು ಹುಟ್ಟಿರೋದು ಅಹಿಂಸಾ ಜಗತ್ತು ನಿರ್ಮಾಣಕ್ಕೆ.
ಆದರೆ ಅಹಿಂಸಾ ಜಗತ್ತ ನಿರ್ಮಾಣದಲ್ಲಿ ಶಾಕಾಹಾರ ಜಗತ್ ಬರ್ಬೇಕು, ಧ್ಯಾನ ಜಗತ್ ಬರ್ಬೇಕು, ಪಿರಮಿಡ್ ಜಗತ್ ಇವೆಲ್ಲ ಬಂದ ಮೇಲೆ ಅಹಿಂಸಾ ಜಗತ್. ಅದಕ್ಕೆ 2095 ಅಂತ ಇಟ್ಟಿತ್ತು. ಇವಾಗೇ ಇಟ್ಟಿರ್ಬೋದಲ್ವಾ? ಯಾಕೆ 2000 ಸಾರಿಗೆ ಗೊತ್ತು ಯಾವಾಗ ಆಗ್ಬೇಕು, ಅದ ಯಾವಾಗ ಆಗುತ್ತೆ ಅಂತ. ಯಾಕಂದ್ರೆ ಅಷ್ಟು ಸಮಯ ತಗೊಳುತ್ತೆ. ಅದಕ್ಕೆ ಗುರುಗಳಾಗಿರೋರು ಎಷ್ಟು ಯುಗಗಳು ಕಾಯ್ತಾರಂತ. ಅಂತದ್ರಲ್ಲಿ ಇಷ್ಟು ಕಾಯ್ತಾರ. ಅವ್ರಿಗೆ ಗೊತ್ತಾಗಿದೆ ಇದರ ಬೇಸಿಸ್ ಅನ್ನೋದು ಧ್ಯಾನ ಮಾಡಿದ್ರೇನೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಅಹಿಂಸಾ ಜಗತ್, ಶಾಕಾಹಾರ ಜಗತ್ ನಿರ್ಮಾಣದ ಭಾಗ ಆಗಿ ಅವ್ರ ಧ್ಯಾನ ಜಗತ್ತನ್ನ ತಗೊಂಡ್ರು. ಅದು ಧ್ಯಾನ ಹೆಚ್ಚಿಗಾಗಬೇಕಂದ್ರೆ ಪಿರಮಿಡ್ ಜಗತ್ತನ್ನ ತಂದಿದ್ದಾರೆ. ಯಾಕಂದ್ರೆ ಪಿರಮಿಡ್ ನಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಿನ್ನೊಳಗ್ ನೀನ್ ಹೋಗಿ ಜಲ್ದಿ ಅಂತರ್ಶಕ್ತಿಗಳನ್ನ ನೀನು ಓಪನ್ ಮಾಡ್ಕೊಂತಿದೀಯ. ಅವಾಗ ನಿನಗೆ ಅದು ಸಾಧ್ಯ ಆಗುತ್ತೆ. ನಿನ್ ಬಗ್ಗೆ ನೀನ್ ತಿಳ್ಕೊಳಕ್ಕೆ. ನಮ್ ಬಗ್ಗೆ ನಾವ್ ತಿಳ್ಕೊಂಡಿಲ್ಲ ಅಂದ್ರೆ, ನಾನು ಬೇರೆ ನೀನು ಬೇರೆ ಅಂದ್ರೆ ಇಲ್ಲಿ ಮತ್ತೆ ಅವು ಹುಟ್ಟೋದೆ ಬೇರೆ, ಅದು ಇದು ಅಂತ ಹುಟ್ಟಿಸ್ಕೊಳ್ಳೋದೆ. ಯಾವಾಗ ಒಂದೇ ಅನ್ನ ಬರುತ್ತೆ, ಏಕತ್ವ ಬರುತ್ತೆ, ಆಗ ಮಾತ್ರನೇ ಅಹಿಂಸೆ ಅನ್ನೋದು ಆ ಬೀಜ ಅನ್ನೋದು ಹುಟ್ಟತಕ್ಕಂಥದ್ದು. ನೋಡಿ, ಇದು ನಡಿಬೇಕಂತ ಹೇಳಿದ್ರೆ ಈ ಅಸತ್ಯದ ಸಂಸ್ಕೃತಿಗೆ ಚರಮ ಗೀತ ಆಡಬೇಕಂದ್ರೆ ಸನಾತನ ಸತ್ಯ ಸಂಸ್ಕೃತಿ ಅನ್ನುವ ವಟವೃಕ್ಷ, ಅಂದ್ರೆ ಆಲದ ಮರ, ವಟವೃಕ್ಷವನ್ನ ನಾವು ಸಂರಕ್ಷಣೆ ಮಾಡ್ಕೊಂತ ಬರ್ಬೇಕು. ನಾವು ಆ ಸತ್ಯ ಸಂಸ್ಕೃತಿಯ ಒಂದು ವಾಹಕರಾಗಿ ನಿಂದಿರ್ಬೇಕು. ಹಿಂಸೆ ಅಂದ್ರೆ ಮಾಂಸವನ್ನ ತಿಂತಕ್ಕಂಥದ್ದು, ಅದರಿಂದ ದೂರ ಇರುತ್ತಲೇ ನಾವು ಭೂಮಿಯ ಮೇಲೆ ಹಿಂಸೆಯನ್ನೆಲ್ಲ ಹೋಗ್ಲಾಡಿಸ್ಕೊಂತ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಆ ಬಾಧ್ಯತೆಯನ್ನ ನಾವು ನಿರ್ವಹಿಸ್ಬೇಕು. ಮಾಂಸಾಹಾರದ ಒಂದು ರುಚಿ, ಆ ರುಚಿಯ ಬಗ್ಗೆ ಇರುವ ಚಾಪಲ್ಯತೆ ಹೊಂದಿರುವ ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಹೊತ್ತು ಶಾಂತವಾಗಿರೋ ಹಾಗೆ ಮಾಡ್ಕೊಳ್ರಿ. ಆಗ ಮಾತ್ರನೇ ನೀವು ಉಬುಸುಪೋಕ ಕಬುರ್ಲು ಅಂದ್ರೆ ಹರಟೆ ಹೊಡೆಯುವ ಮಾತುಗಳಿಂದ, ಜಡ್ಜ್ಮೆಂಟ್ ವಾಕುಗಳು ಮಾಡುವ ಮಾತುಗಳಿಂದ, ತತ್ವಗಳಿಂದ ನಿಮ್ಮ ನಾಲಿಗೆಯನ್ನ ಸ್ವಲ್ಪ ಹೊತ್ತು ಶಾಂತ ಮಾಡ್ಕೊಳ್ರಿ. ಆ ಪರಮಾನಂದದ ಒಂದು ಸ್ವಾದಿಷ್ಟದ ಒಂದು ಪರಿಚಯವನ್ನ ನಿಮಗೆ ಉಂಟು ಮಾಡೋದಿಲ್ಲ. ನೋಡಿ, ಪರಮಾನಂದದ ಸ್ವಾದಿಷ್ಟವನ್ನ ನಿಮ್ಗೆ ಅವಾಗ ಈ ಹಿಂಸೆನಲ್ಲಿದ್ರೆ ಅದು ಉಂಟು ಮಾಡೋದಿಲ್ಲ. ಹಾಗಾಗಿ ಅಹಿಂಸೆ ಅನ್ನುವ ವಟವೃಕ್ಷವನ್ನ ಬೆಳೆಸ್ಬೇಕಾಗಿ ಬರುತ್ತೆ. ಅದರಿಂದ ಒಂದು ತಣ್ಣನೆಯ ಒಂದು ನೆರಳಿನಲ್ಲಿ ಜೀವಿಸುವ ಪಶು ಪಕ್ಷ್ಯಾದಿಗಳು ನಮಗೆ ಈ ಪ್ರಪಂಚದ ಸುರಕ್ಷತೆ ಅನ್ನುವ ಒಂದು ಸ್ಪರ್ಶಾನುಭೂತಿಯನ್ನ ಅವು ಸ್ವತಃ ಅನುಭವಿಸುತ್ತವೆ. ನೋಡಿ, ಅವು ಅನುಭವಿಸುತ್ತವೆ, ನಮಗದು ಗೊತ್ತಾಗ್ತದೆ. ಈ ಗ್ರಂಥ ಕರ್ತನಾಗಿ ನಾನು ಒಂದು ಸ್ವಪ್ನವನ್ನ ನೋಡಿದ್ದೇನೆ. ನೋಡಿ, ಮುಜಫರ್ ಹುಸೇನ್ ರವರು ಒಂದು ಸ್ವಪ್ನವನ್ನ ನೋಡಿದ್ದಾರಂತೆ. ಅಹಿಂಸಾಯುತ ಜಗತ್ತನ್ನ ಸಾಕಾರ ಮಾಡೋದಕ್ಕೋಸ್ಕರ ಎಷ್ಟೊಂದು ಜನ ವಿಜ್ಞಾನಿಗಳು ಸಂಘಟಿತವಾಗಬೇಕಾಗಿ ಬರುತ್ತದೆ. ದೊಡ್ಡ ಪರಿಶುದ್ಧ ಅಂದ್ರೆ ಶ್ರೇಷ್ಠ ಪರಿಶುದ್ಧವಾದ ಸಂಕಲ್ಪದೊಂದಿಗೆ ಈ ಪ್ರಯತ್ನವನ್ನ ಶಿಖರ ಸ್ಥಾಯಿಯಲ್ಲಿ ನಿಲ್ಸೋದಕ್ಕೋಸ್ಕರ ಎಷ್ಟೋ ಪ್ರಯಾಸ ಪಡಬೇಕಾಗಿ ಬರುತ್ತದೆ. ಮನುಷ್ಯನಲ್ಲಿರುವ ಹಿಂಸಾ ಪ್ರವೃತ್ತಿಯಿಂದಲೇ ಈ ಭೂಮಿ ಮೇಲೆ ಜೀವರಾಶಿಗಳ ಮಧ್ಯೆ ಮತ್ತು ಪ್ರಕೃತಿಯ ಮಧ್ಯೆ ಈ ಜಲ, ವಾಯು ಮತ್ತೆ ಸಲಕರಣೆಗಳು, ಸಾಮಗ್ರಿಗಳೆಲ್ಲದರಲ್ಲೂ ಭೂಮಿಯಲ್ಲೂ ಅನೇಕ ಅಸಮತೋಲನ ಅನ್ನೋದು ಸೃಷ್ಟಿಯಾಗಿದೆ. ಇದು ಹೀಗೆ ಸಾಗುತ್ತಾ ಇದ್ರೆ ಭೂಮಿ ಮೇಲೆ ಒಂದು ಬದುಕೋದು ಅಂತ ಏನ್ ಕರಿತೀವಲ್ಲ, ಆ ಸಾಗುವಿಕೆ ಅನ್ನೋದು ಅಗಮ್ಯ ಗೋಚರವೇ ಆಗುತ್ತದೆ. ನಮ್ಮ ಸಹ ಜೀವರಾಶಿಯ ಬಗ್ಗೆ, ಪಶು ಪಕ್ಷಾದಿಗಳ ಬಗ್ಗೆ ಮತ್ತು ಜಂತುಗಳ ಬಗ್ಗೆ ದಯೆ, ಕರುಣೆ ಇಲ್ಲದ ಮನುಷ್ಯನ ಒಂದು ಜೀವನ, ಒಂದು ಬದುಕು ಈ ಭೂಮಿಯೇ ಆ ರೀತಿ ಏನಾದ್ರೂ ಬದುಕಿದ್ರೆ ಈ ಭೂಮಿ ಬಹಳ ಪ್ರಮಾದಕರವಾಗಿ ಪರಿಣಮಿಸುತ್ತದೆ. ಅದರ ಪರ್ಯವಸಾನ ಈ ಭೂಮಿಯ ಮೇಲೆ ನೋಡಿ, ಇವಾಗ ಆಲ್ರೆಡಿ ಇವೆಲ್ಲ ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಅನೇಕ ವ್ಯಾಧಿಗಳು, ಸುನಾಮಿಗಳು, ಭೂಕಂಪಗಳು, ಪ್ರಕೃತಿ ವೈಪರೀತ್ಯಗಳ ವಿಲಯ ತಾಂಡವವಾಗುತ್ತದೆ. ಬಹಳ ಸುಂದರವಾದ ಭೂತಲವನ್ನ ಇಂತಹ ವೈಪರೀತ್ಯ ವಿರುದ್ಧ ಪರಿಸ್ಥಿತಿಗಳೊಳಗಡೆ ಯಾರು ಅದನ್ನಲ್ಲಿ ಸೇರಿಸ್ತಾ ಇರೋದು? ಅದೇನದು ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಡ್ರೆ ಅದು ಮನುಷ್ಯನಲ್ಲಿರುವ ಮಾಂಸಾಹಾರ ತಿನ್ನುವ ಒಂದು ಹಿಂಸಾ ಪ್ರವೃತ್ತಿ. ಗುರುಗಳು ಹೇಳಿದ್ರಲ್ವಾ, ಏನಾದ್ರೂ
ಮನುಷ್ಯರಲ್ಲಿ ಕೆಟ್ಟದ್ದು ಅನ್ನೋದಿದ್ಯಾ, ಅಥವಾ ವಿಮೆನ್ ಸ್ತ್ರೀನಲ್ಲಿ ಏನಾದ್ರೂ ತೆಗೆದು ಹಾಕ್ತಕ್ಕಂಥದ್ದು ಇದೆಯಾ ಅಂದ್ರೆ ಆಕೆ ಯಾವಾಗ್ಲೂ ಪರಿಪೂರ್ಣ. ಮಾಂಸಾಹಾರ ತಿನ್ನೋದೊಂದು ಬಿಟ್ಬಿಟ್ರೆ ಆಕೆಗೆ ಅಲ್ಲಿ ಏನೋ ಒಂದು ನಾವು ಹೆಸರಿಡ್ತಕ್ಕಂಥದ್ದು ಅನ್ನೋದು ಏನೂ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅದೊಂದು ತೆಗೆದು ಹಾಕ್ತಾರೆ ನೋಡಿ. ಅದಕ್ಕೆ 18 ಆದರ್ಶ ಸೂತ್ರಗಳು ಗುರುಗಳು ಕೊಟ್ಟಿರೋದು. ಅವ್ರಿಗೂ ಲಾಸ್ಟ್ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಈ ಹಿಂಸಾ ಪ್ರವೃತ್ತಿ ಅನ್ನೋದು ಒಂದೇ ಒಂದು ಕಾರಣ, ಅದು ಒಂದು ಮೂಲದಿಂದ ಕಿತ್ತು ಹಾಕಬೇಕು. ಆ ಕಿತ್ತು ಹಾಕುವ ಸಮಯ ಆಸನ್ನವಾಗಿದೆ. ಮುಂದೆ ಅಂದ್ರೆ ಆ ಟೈಮಲ್ಲಿ ಆಸನ್ನವಾಗಿದೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಸನ್ನವಾಗಿದೆ. ಅವರು ಕನಸಿನ ರೂಪದಲ್ಲಿ ಇವನ್ನೆಲ್ಲ ನೋಡ್ತಾ ಇದ್ದಾರೆ ಅವರು. ಎಲ್ಲರೂ ಅಹಿಂಸಾವಾದಿಗಳಾಗುವವರೆಗೂ ಇನ್ನೇನು ಮಾಡಕ್ ಆಗೋದಿಲ್ಲ. ಈ ಭೂಮಿ ಮೇಲೆ ಈ ಪರಿಸ್ಥಿತಿಗಳು ನೆಲೆ ಆಗಿರುತ್ತೆ. ಮತ್ತು ನಾವು ಭೂಮಿಯನ್ನ ನಿಜವಾಗಿಯೂ ಎಲ್ಲರೂ ಸೇರಿ ನಂದನವನವಾಗಿ ಭೂತಲ ಸ್ವರ್ಗಮಯವಾಗಿ ಮಾಡ್ಬೇಕಂದ್ರೆ ಅಹಿಂಸಾ ಸಿದ್ಧಾಂತವನ್ನುವ ವಟವೃಕ್ಷದ ಕೆಳಗಡೆ ನಾವು ತರಬೇಕಾಗಿರತ್ತೆ ನೋಡಿ. ಇದು ಪದ್ಮಶ್ರೀ ಮುಜಫರ್ ಹುಸೇನ್ ರವರು ಬರೆದಿರ್ತಕ್ಕಂತಹ ಇಸ್ಲಾಂ ಅವ್ರ ಶಾಕಾಹಾರ ಅನ್ನುವ ಹಿಂದಿ ಗ್ರಂಥದಿಂದ ಅನುವಾದ. ನಿರ್ವಾಣ ಬೀಜಗಳು, ಮುಷ್ಕಿನ್ ವಲಿ ಆಯತ್ ಅನುವಾದ ಮಾಡಿರೋರು ನಿರ್ವಾಣ ಬೀಜಾಲು ಅಂತ, ಮುಷ್ಕಿನ್ ವಲಿ ಆಯತ್. ಇದು ನಾವು ಧ್ಯಾನ ಜಗತ್ತಿಂದ ತಗೊಂಡಿರ್ತಕ್ಕಂಥದ್ದು. ಬಹಳ ಸಂತೋಷ ಆಯ್ತು ಈ ಅವಕಾಶವನ್ನ ಮಾಡ್ಕೊಳ್ತಕ್ಕಂಥ ತಮ್ಮೆಲ್ಲರಿಗೂ ತಿಳಿಸ್. ನಾವ್ ಅನ್ಕೊಳ್ತೀವಿ ಮುಸ್ಲಿಂ ಅಂದ್ರೆ ಇದಕ್ಕೆ ಫೇಮಸ್ ಅಂತ. ಅವ್ರು ಹೇಳಿರೋ ಪ್ರಕಾರ ಅಂದ್ರೆ ನಮ್ಗೆ ಇವತ್ತೊಂದು ತಿಳಿ ಅವರಲ್ಲೂ ಆ ಹಿಂಸೆನೆ ಹೇಳಿರೋದು. ಅದನ್ನ ಬೈ ಮಿಸ್ಟೇಕ್ ಅವರು ಯಾವುದೋ ಒಂದು ಕಾರಣ ಇತರದಿಂದ ಅದನ್ನ ಶುರು ಮಾಡಿದರೆ ಬೆಳೆಸ್ಕೊಂಡಿದ್ದಾರೆ ಅಷ್ಟೇ. ಬಟ್ ಎಲ್ಲರೂ ಹೇಳೋದು ಹಿಂಸೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿಮ್ಮ ಅನುಭವಗಳನ್ನ, ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಧ್ಯಾನ ಮಾಡಿ. ಏನು ಇಲ್ಲ ಕ್ವಶನ್ ಅಂದ್ರೆ ನಾವು ಧ್ಯಾನಕ್ಕೆ ಹೋಗೋಣ ಅಂತ. ಮೊದಲನೇದಾಗಿ ನನ್ನೆಲ್ಲರ ಗುರುಗಳಾದ ಬ್ರಹ್ಮದೇವ ಪ್ರೀತಿಯವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಧ್ಯಾನ ಸ್ಥಿತಿಯಲ್ಲಿ ಕೈ ಬೆರಳುಗಳನ್ನ ಲಾಕ್ ಮಾಡ್ಕೊಂಡು ಕಾಲುಗಳನ್ನ ಕ್ರಾಸ್ ಮಾಡಿ ಕಣ್ಣುಗಳನ್ನ ಹಗುರವಾಗಿ ಬಿಟ್ಟು ಇಟ್ಕೊಳ್ಳೋಣ. ಈ ಕ್ಷಣ ಎಲ್ಲವನ್ನೂ ಮರೆತು ಬಿಡೋಣ. ಯಾವುದು ಬೇಡ, ನಾವು ಮತ್ತು ನಮ್ಮ ಉಸಿರಾಟ ಮಾತ್ರ. ಇದರ ನಡುವೆ ಯಾವುದೇ ಆಲೋಚನೆಗಳು, ಭಾವನೆಗಳು, ಕಲ್ಪನೆಗಳು, ನಾಮಸ್ಮರಣೆ ಯಾವುದು ಬೇಡ. ಕೇವಲ ನಮ್ಮಲ್ಲಿ ನಡೆಯುತ್ತಿರುವ ಸಹಜವಾದ ಉಸಿರಾಟವನ್ನು ಗಮನಿಸ್ತಾರೆ. ಗುರುವಿನೊಂದಿಗೆ ನಮ್ಮ ಅಂತರ್ಪ್ರಯಾಣ. ಅನುಸಂಧಾನ.
ನಮ್ಮಲ್ಲಿ ನಡೆಯುತ್ತಿರುವ ಸಹಜವಾದ ಸರಳವಾದ ಸುಲಭವಾದ ಉಸಿರಾಟವನ್ನು ಗಮನಿಸ್ತಾರೆ.